ಅನ್ಸಾರಿ ಸಾಹೇಬ್ರು ಅಂತಾರೆ, ಯಾರ ಡಿವೈಸ್ ಬಿದ್ರೆ ಭೇಟಿ ಮಾಡಿಸಿ. ಈಗ ಅವ್ರಿಗೆ ಭಾರಿ ದೊಡ್ಡ ಶಕ್ತಿ ಐತಿ. ತಾವು ಗೆದ್ರೆ ಸಾಕಾಗೈತಿ. ಶುಕ್ರವಾರ ಮೆಸೇಜ್ ಕೊಟ್ಟು ತಾವ ಗೆಲ್ಬೋದಾಗಿತ್ತಲ್ಲ. ಈಗ 5 ಸತಿ ನಮ್ಮಜ್ಜಿ ನಾನು ಭಕ್ತ, ನಾನು ಯಾವ ಸಮುದಾಯದ ಬಗ್ಗೆ ಮಾತಾಡೋಲ್ಲ. ನಾನು ಹೇಳಂತೆ ಅವ್ರು ಮಸೀದಿಗೆ ಹೋಗಿ ಕೇಸಿ ಒಂದು ಪತ್ರ ಬರ್ತೀನೋ ಏನೋ ಬರ್ತೀನಿ ಅಂತ ನಾನು ಹೇಳಂತೆ, ನೀವೇ ಪತ್ರ ಬರೆದು ನೀವು ಗೆದ್ದಿದ್ರೆ ಸಾಕಾಗಿತ್ತು. ನೇರವಾಗಿ ಮಂತ್ರಿಗಳೇ 1,50,00,000 ನನಗೆ ಒಂದೇ ಒಂದು ಸುಮ್ಮ ಗಾಳಿಯಲ್ಲಿ ಗುಂಡು ಹೊಡೆಯೋದಕ್ಕಿಂತ ಪ್ರೂಫ್ ಇದ್ರೆ ತಮ್ಮ ಅಂತೇಳಿ ಅನ್ಸಾರಿ ಅವ್ರಿಗೆ. ಸುಮ್ಮ ಯಾರ ಸಣ್ಣ ಹುಡುಗರು ಮಾತಾಡಿದಂಗೆ ಮಾತಾಡೋದಲ್ಲ. ಅನ್ಸಾರಿ ಅವ್ರು ಒಬ್ಬರು ಸೀನಿಯರ್ ಮಂತ್ರಿಯ ಕೆಲಸವನ್ನು ಮಾಡಿದಂಥವ್ರು, ಜವಾಬ್ದಾರಿಯಿಂದ ಮಾತಾಡಲಿ. ಯಾವ DYSP ಹೇಳಿದ್ರು? ಎಂಥ DYSP ಬಂದರು ರೊಕ್ಕ ತಗೊಂಡು? ಯಾವ CPI ಬಂದರು? ಸುಮ್ಮನೆ ಎಲ್ಲೇ ಒಂದು ಕಡೆ ಗಾಳಿಯಲ್ಲಿ ಗುಂಡು ಹೊಡೆಯೋದಲ್ಲ ಇಂಥವ್ರನ್ನ. ಅದಕ್ಕೆ ಸೋತಿದ್ದು. ಮಾತಾಡೋದು ಜವಾಬ್ದಾರಿಯಿಂದ ಮಾತಾಡಲಿ. ಎಲ್ಲೋ ಕುಂತ್ಕೊಂಡು ಆಡಿಯೋ ಮಾಡಿಬಿಟ್ಟೆ, ವಿಡಿಯೋ ಮಾಡಿಬಿಟ್ಟೆ, ಯಾರು ಕೇಳ್ತಾರ್ರಿ ಜನ ಇವತ್ತಿನ ಕಾಲದೊಳಗ? ಆಡಿಯೋ ಮಾಡಿದೆ, ವಿಡಿಯೋ ಮಾಡಿದೆ ಅಂದ್ರೆ ಯಾರು ಕೇಳ್ತಾರ? ನೀವು ಗೆದ್ದ ಮೇಲೆ ಏನು ಕೆಲಸ ಮಾಡ್ತೀರಿ ಅನ್ನೋದನ್ನ ನೋಡ್ತಾರ, ಎಷ್ಟೊತ್ತಿಗೆ ಜನರನ್ನ ಅಟೆಂಡ್ ಮಾಡ್ತೀವಿ ಅನ್ನೋದನ್ನ ನೋಡ್ತಾರ, ಯಾವ ಟೈಮಿಗೆ ಜನರನ್ನ ಮಧ್ಯೆ ಇರ್ತೀವಿ ಅಂತ ನೋಡ್ತಾರ. ನೀನು ನನ್ನಷ್ಟು ಅಭಿವೃದ್ಧಿ ಯಾರು ಮಾಡ್ಯಾರ? ನಾನು ಸೋತ್ನಲ್ಲ. ನಾನು ಯಾರು ಇಕ್ಬಲ್ ಅನ್ಸರ್ ಹೆಸರು ಹೇಳಿದ್ದೆ? ಏನು ರಾಯರೆಡ್ಡಿ ಹೆಸರು ಹೇಳಿದ್ದೆ? ಸೋಲು ಜನರ ನಿರ್ಧಾರ, ನನ್ನ ನಿರ್ಧಾರ ಅಲ್ಲ. ಒಬ್ರು ಹೇಳ್ಬಿಟ್ರಂದ್ರೆ ಜನ ಬಹಳ ಬುದ್ಧಿವಂತರ ಅದಾರ್ರಿ. ಇವತ್ತೆಲ್ಲ ಮತದಾರರು ಪ್ರಜ್ಞಾವಂತರದಾರ. ಅದು ಸ್ಪೆಷಲಿ ಗಂಗಾವತಿಯ ಅದ್ಭುತವಾದಂಥ ಮತದಾರ ಅದಾರ. ಸೋಲು ಗೆಲುವಿನ ಬಗ್ಗೆ ಭಾಳ ಚಿಂತೆ ಮಾಡ್ತಾರ. ಇದು ಹೇಳ್ಬಿಟ್ರೆ ಸೋಲ್ಸಿಬಿಡ್ತಾರ, ಇದು ಹೇಳ್ಬಿಟ್ರೆ ಕೆಳಬಿಡ್ತಾರ, ಇದು ಹೇಳಿದ್ರೆ ಗೆಲ್ಸಿಬಿಡ್ತಾರ. ಸ್ವಾಮಿ, ನೀವು ಮತ್ತೊಬ್ಬರನ್ನ ಗೆಲ್ಸೋದು ಸೋಲ್ಸೋದಕ್ಕಿಂತ ನೀವು ಗೆಲ್ರಿ ಸಾಕು. ಮತ್ತೆ ನಾನು ಸೋತೀನಿ, ನಾನು ಸೋತೇನೆ. ಸರಿಗ ನಾನು ಸೋತಂತೆ ನಾ ಯಾರ ಮಂದ್ರೆ ಹೇಳಿದ್ದೆ? ನಾನು ಮೂವರು ಪಕ್ಕದ ಕ್ಷೇತ್ರ ಶಾಸಕರು ಅವರೇ ಮೂವರೇ. ಹೌದು, ನಿಮ್ಮ ಶಕ್ತಿಯನ್ನ ತೋರಿಸ್ರಿ, ಜನರ ಮಧ್ಯೆ ಹೋಗಿ ಕುಂದರಿ. ಇಲ್ಲಿವರೆಗೆ ಹೇಳಿಲ್ಲ, ಹೇಳ ಇನ್ನೊಂದಿಷ್ಟು. ನಾನು ಅಮ್ರೇಗೌಡ್ರು ಮನೆಗೆ ಒಂದಂದ್ರ ಕೆಳಗಿಳಿದು ಬರಲಿಲ್ಲ. ಮತ್ತೆ ನಮ್ಮಂತರದ ಪರಿಸ್ಥಿತಿ ಅಂದ್ರೆ ಮತದಾರ ಪರಿಸ್ಥಿತಿ ಏನು? ಇವೆಲ್ಲ ಹೇಳದ ಬೇಡ. ನಾನು ಹೇಳಕತ್ತೀನಿ, 1, 2, 3 ಹೇಳ್ಬೋದು. ಅನ್ಸರಿ ಸಾಹೇಬ್ರೆ, ಸೋಲು ಗೆಲುವು ನಿರ್ಧಾರ ಮಾಡೋದು ಜನರು. ಯಾವ ಒಂದು ಸಮುದಾಯದಿಂದ ಸೋಲು ಗೆಲುವು ಸಾಧ್ಯ ಇಲ್ಲ. ನನಗೆಲ್ಲ ಸಮುದಾಯದವರು ಓಟ್ ಹಾಕಿದ್ದಾರೆ. 1,00,000ಕ್ಕಿಂತ ಹೆಚ್ಚು ಓಟ್ ಬಿದ್ದಾವ. 1,06,000 ಓಟ್ ಬಿದ್ದಾವ. ನನಗ 43,000 ಲೀಡ್ನೇ ಗೆದ್ದೀನಿ. ಅಂದ್ರೆ ಸೋತೀನಿ ಅಂತ ಮನ್ಯಾಗ ಕುಂತಿಲ್ಲ. ನಾನು ಹೋರಾಟ ಮಾಡ್ಕೊಂತ ಬಂದಿವಿ. ನಾವು ಸೋತ ಮೇಲೆ ಜನರು ಮಧ್ಯೆ ಇರಬೇಕು. ನಾನು ಇದನ್ನು ಅವ್ರಿಗೆ ಬಿದ್ದು ಹೇಳೋಂಥ ಅವಶ್ಯಕತೆ. ನಾನೇ ಹೇಳಿದೆ, ನಾನು ಜಿಲ್ಲಾಧ್ಯಕ್ಷ, ನಾನೇ ಹೇಳಿದೆ ಅವ್ರಿಗೆ ಫೋನ್ ಹಚ್ಚಿ, ಇನ್ನೂ ಸ್ವಲ್ಪ ಕೆಲಸ ಮಾಡ್ಬೇಕಂತಂದ್ರೆ, ಅಣ್ಣ ಇನ್ನು ಗೆಲ್ಲೋಣ, ನನ್ನ ಚಿತ್ತಿ ಮಾಡಬೇಡ ಅಂತಂತ ಹೇಳಿದ್ರು. ಅನ್ಸರಿ ಅವರು ಮತ್ತೆ ಅಷ್ಟು ಕಾನ್ಫಿಡೆನ್ಸ್ ಇದ್ದವ್ರು ಯಾಕೆ ಸೋತರು? ಸೋತ ಮೇಲೆ ಇಟ್ನಾಳವ್ರ ಬಗ್ಗೆ ಮಾತಾಡೋದು, ಅನ್ಸಾರಿ ಅವ್ರ ಇದು ರಾಯರೆಡ್ಡಿ ಬಗ್ಗೆ ಮಾತಾಡೋದು, ಶಿವರಾಜ್ ತಂಗಡಿಗೆ ಬಗ್ಗೆ, ಕನಗಿರಿಯವ್ರ ಬಗ್ಗೆ ಮಾತಾಡೋದು ಯಾಕ? ನಿಮ್ಗೆ ಗೆಲ್ಬೇಕಂತ. ಸೋಲ್ಸ್ತೀನಿ ಮಾಡ್ತೀನಿ ಜನರು ನಿರ್ಧಾರ ಮಾಡ್ತಾರೆ ಮುಂದಿನ ಚುನಾವಣೆ ಒಳಗೆ.